ವಿದ್ಯಾರ್ಥಿಗಳೇ, ಪ್ರಶ್ನೆ ನಂಬರ್ 45. ಚೌಕದ ಪ್ರತಿಯೊಂದು ಬಾವು ಅದರ ಮೂರನೇ ಒಂದು ಭಾಗಕ್ಕೆ ಕಡಿಮೆಯಾದರೆ ಚೌಕದ ವಿಸ್ತೀರ್ಣವು ಈ ಕೆಳಗಿನಂತೆ ಕಡಿಮೆಯಾಗುತ್ತದೆ. ಕಡಿಮೆಯಾಗೋದು ಕೇಳ್ತಾನೆ. ಆದರೆ ಕಡಿಮೆಯಾದ ಭಾಗ ನೀವು ತಕ್ಕೋಬೇಕೀಗ. ಕಡಿಮೆಯಾದ ಭಾಗ ಮೊದಲು ನೀವು ತಕ್ಕೋರಿ. ಎಷ್ಟು ಕಡಿಮೆ ಆಗ್ತದ ಅನ್ನೋದು ನೋಡು. ಕಡಿಮೆಯ ಭಾಗ ಬರೋಬ್ಬರಿ ಎಷ್ಟು ಕಡಿಮೆಗೆ ಅಂತ ಹೇಳ ನಾವು ಮೂರನೆಯ ಒಂದು ಭಾಗ ಕಡಿಮೆ ಆಗ್ಯದ. ಇದು ಕಡಿಮೆಯಾದ ಭಾಗ. ಚೌಕದ ವಿಸ್ತೀರ್ಣ ಬರೋಬ್ಬರಿ ಭುಜ ಗುಂಡ್ಲೆ ಭುಜ. ಇದು 1/3 ಭಾಗ ಏನಿದು? ಭುಜ ಇದ್ದಂಗೆ ಇದು. ಇದೇನಿದು? ಭುಜ ಅಂತ ಅರ್ಥ. ಇದು 1/3 ಭಾಗ ಭುಜ ಏನಾಗ್ಯದ? ಕಡಿಮೆ ಆಗ್ಯದ ಅಂತ. ಕಡಿಮೆ ಆದ ವಿಸ್ತೀರ್ಣ ಎಷ್ಟು ಕಡಿಮೆ ಆಗ್ತದ ಅಂತ ಕೇಳ. ಕಡಿಮೆ ಆಗಿದ್ದದ್ದು ವಿಸ್ತೀರ್ಣ ಏನೋ ಚೌಕದ ವಿಸ್ತೀರ್ಣ ಬರೋಬರಿ. ಕಡಿಮೆ ಆದ ಭಾಗ ಎಷ್ಟದ? ಭುಜದ 1/3 ಅದ. 1/3 ಕೂಡಲೇ 1/3 ಬರೋಬರಿ 1/9. ಈ 1/9 ಇದ್ರಾಗ ಉತ್ತರದಾಗ ಹುಡುಕ್ಯಾಡ್ಬೇಕು. 9ನೇ ಒಂದು, ಅದು 1/9 ಬರೀದು. ಹೆಂಗೆ ಬರೀಬೋದು? 9ನೇ ಒಂದು. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ? 9ನೇ ಒಂದು ಉತ್ತರ ಸಂಖ್ಯೆ ಡಿ ಉತ್ತರ ಹಾಕಿ. ಏನು ಎಕ್ದಮ್ ಸರಳ ಇದೆ, ತಿಳಿಸಿ ಹೇಳೋ ಅವಶ್ಯಕತೆ ಇಲ್ಲ. ಕಡಿಮೆ ಭಾಗ 3ನೇ ಒಂದು. ಚೌಕದ ವಿಸ್ತೀರ್ಣ ಬರೋಬರಿ ಭುಜ ಗುಂಡ್ಲೆ ಭುಜ. ಅದು ಭಾವ ಎಷ್ಟು ಕಡಿಮೆ? 3ನೇ ಒಂದು ಭಾವ ಆಗ್ತದ. ಅದು ಭಾವ ಅಂದ್ರೆ ಒಂದೇ, ಭಾಗ ಅಂದ್ರೆ ಒಂದೇ. ಕಡಿಮೆ ಭಾಗ ಅಂದ್ರೆ ಅಷ್ಟು ಕಡಿಮೆ ಆಗ್ತದೆ. 1/3 ಅಂದ್ರೆ ಒಂದು ಚೌಕಗಳು 3 ಭಾಗಗಳನ್ನು ಮಾಡಿ ಒಂದು ಭಾಗ ತೆಗೆದ್ರು ಅಂದ್ರೆ ಹೊರಗೆ ಅದು ಎಷ್ಟು ಭಾಗ ಕಡಿಮೆ ಆಗ್ತದೆ ವಿಸ್ತೀರ್ಣ ಅಂದ್ರೆ 1/9. 1/9 ಅಕ್ಷರದಲ್ಲಿ ಹೆಂಗೆ ಬರ್ದಾನ? 9ನೇ ಒಂದು ಅಂತ ಬರ್ದಾನ. ಉತ್ತರ ಸಂಖ್ಯೆ ಡಿ ಹಾಕ್ರಿ. ಇದು ಮಾಸ್ಟರ್ ಗೈಡ್ ಬುಕ್ಕಿನ ಆಗದ. ಮಾಸ್ಟರ್ ಗೈಡ್ ಬುಕ್ಕಿಗೆ ನಮಗೆ ಟ್ಯಾಲೆಂಟ್ ಇರ್ತದ. ಆ ಮಾಸ್ಟರ್ ಗೈಡ್ ಬುಕ್ ತೊಗೊಂಡು ಕೂತ್ರಿ ಅಂತಾರೆ ಪ್ರತಿಯೊಂದು ಪ್ರಶ್ನೆ ನಂಬರ್ ಸಹಿತ ಮಾಡಿ ಅವ್ರಿಗೆ ನಮ್ಗೆ ಸಮನಾಗಿರ್ತದೆ. ನೀವು ಮಾಸ್ಟರ್ ಗೈಡ್ ತೊಗೊಂಡು ರಿವಿಷನ್ ಮಾಡಿರಿ. ಆಮೇಲೆ ಗದ್ಯ ಭಾಗ ಮುಂದೆ ರೀಸನಿಂಗ್ ಅವು ಬೇರೆ ಇದ್ರಾಗ ಬರ್ತಾವೆ ನೋಡ್ರಿ, ಚೆನ್ನಾಗಿ ಬಿಡಿಸ್ಕೊಡ್ರಿ.